ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ ಏಪ್ರಿಲ್ ತಿಂಗಳ 2026ರ ಮಾಸಿಕ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ವೃಷಭ ರಾಶಿಯ ಅಧಿಪತಿಯಾಗಿರುವಂತಹ ವೀನಸ್ ಅಂದರೆ ಶುಕ್ರನು ಉತ್ತಮ ಸ್ಥಾನದಲ್ಲಿರ್ತಾನೆ. ಮತ್ತು ಇಲ್ಲಿ ವಿಶೇಷವಾಗಿ ರವಿ ಮತ್ತು ಬುಧ ಮತ್ತು ಶುಕ್ರನ ಸಂಯೋಜನೆ ಇರೋದ್ರಿಂದ ತಮ್ಮ ಜಾತಕದಲ್ಲಿ ನಿಮಗೆ ಅನುಕೂಲಗಳಾಗುವಂಥದ್ದು ಜಾಸ್ತಿಯಾಗಿರುತ್ತೆ. ಮತ್ತು ಇಲ್ಲಿ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಿರುತ್ತೆ. ಪ್ರಥಮಾರ್ಧದಲ್ಲಿ ತುಂಬ ಉತ್ತಮವಾದಂಥ ಲಾಭಗಳಾಗುವಂಥದ್ದು ಮತ್ತು ಈ ಒಂದು ಮಾಸದಲ್ಲಿ ತಮ್ಮ ಕೆಲಸಗಳು ಪೂರ್ಣತೆಯನ್ನು ಹೊಂದುವಂಥದ್ದು. ಮತ್ತು ವಿಶೇಷವಾಗಿ ಇಲ್ಲಿ ವಿದೇಶ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ತಾವು ವಹಿಸಬೇಕಾಗತ್ತೆ. ಮತ್ತು ಗುರುಬಲ ಇರೋದರಿಂದ ಉದ್ಯೋಗ ಕೆಲಸಗಳಲ್ಲಿ ಯಶಸ್ಸು, ವ್ಯಾಪಾರದಲ್ಲಿ ಯಶಸ್ಸು, ಫಲಗಳು, ಸಿದ್ಧಿಗಳು ಆಗುವಂಥದ್ದು. ಮತ್ತು ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಈ ಒಂದು ವೃಷಭ ರಾಶಿಯವರಿಗೆ ಅನೇಕ ಒಂದು ಸಂಬಂಧಗಳಲ್ಲಿ ಅಡಚಣೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ. ಅದರಲ್ಲಿ ತಾವು ತುಂಬಾ ಒಂದು ಸೂಕ್ಷ್ಮತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ ವೃಷಭ ರಾಶಿಯವರು. ಮತ್ತು ಅತಿಯಾದ ಒತ್ತಡವನ್ನು ತೆಗೆದುಕೊಂಡು ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಗುರುವಿನ ಬಲ ತುಂಬಾ ಪ್ರಾಬಲ್ಯತೆ ಇದೆ, ತಮಗೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ನೀವು ಹೆಚ್ಚು ಒತ್ತಡದ ಒಂದು ಕೆಲಸವನ್ನು ಮಾಡೋದ್ರಿಂದ ಯಾವುದೇ ರೀತಿ ಫಲಗಳು ತಮಗೆ ಸಿಗೋದಿಲ್ಲ. ಆರಾಮಾಗಿರಿ, ಕ್ಷೇಮವಾಗಿರಿ, ಎಲ್ಲಿದ್ದರೂ ಸಹಿತ ಒಂದು ಉತ್ತಮವಾದಂಥ ಧರ್ಮದ ಕಾರ್ಯಗಳನ್ನು ಮಾಡಿ ಅಂತಲೂ ಸಹಿತ ಹೇಳ್ಬೋದು. ವೃಷಭ ರಾಶಿಯವರು ಯಾವುದಾದ್ರು ಹೊಸ ಯೋಜನೆ ಮಾಡ್ತಾ ಇದ್ದಾರೆ, ವ್ಯಾಪಾರದಲ್ಲಿ ಲಾಭಗಳನ್ನು ಪಡೀಲಿಕ್ಕೆ ವ್ಯಾಪಾರಸ್ಥರಿಗೆ ತುಂಬ ಉತ್ತಮವಾದಂಥ ಒಂದು ಬೆಳವಣಿಗೆ ಆಗುವಂಥ ಸಾಧ್ಯತೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಕಾಣಿಸ್ತಾ ಇದೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಶುಭ ಸಂಖ್ಯೆಯಾಗಿ ತಾವು 2 ಆಯ್ಕೆ ಮಾಡ್ಕೊಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಹನುಮನ ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋದು ಸಹಿತ ತುಂಬಾ ಉತ್ತಮವಾಗಿರುತ್ತೆ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ತಾವು ಆಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕಾಪಾಡಲಿ ಅಂತ ಹೇಳ್ತಾ, ಮತ್ತು ಏನು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತಲೂ ಸಹಿತ ಹೇಳ್ತಾ ಶುಭಮಸ್ತು.